ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮುರಳಿ. ಬ್ರೈಟ್ ಫ್ಯೂಚರ್ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಕ್ಲಾಸ್ 8 ಇರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡಿವಿಸಿಬಿಲಿಟಿ ಟಾಪಿಕಲ್ಲಿರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಇಫ್ ದ 3 ಡಿಜಿಟ್ ನಂಬರ್ 24x ಇಸ್ ಡಿವಿಸಿಬಲ್ ಬೈ 9, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾ ಇದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಏನಿದೆ ಸಂಖ್ಯೆ 24x 3 ಡಿಜಿಟ್ ಇದೆ. ಇದು ಏನಾಗುತ್ತೆ 9ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಏನು ಮಾಡಬೇಕು ಅಂದರೆ 24x ಡಿವೈಡ್ ಬೈ 9 ಅಂತ ಬರ್ಕೊಳ್ಳಿ. ಇಲ್ಲಿ 9ಇಂದ ಡಿವೈಡ್ ಆಗಬೇಕು ಅಂದರೆ ಕೊಟ್ಟಿರೋ ಡಿಜಿಟ್ಗಳನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಾದ್ಮೇಲೆ 9ಇಂದ ಅದು ಡಿವೈಡ್ ಆಗಬೇಕು. ಯಾವ ಸಂಖ್ಯೆ ಹಾಕಿದ್ರೆ ಅದು 9ಇಂದ ಡಿವೈಡ್ ಆಗುತ್ತೆ ಅದನ್ನು ನೋಡಬೇಕು. ಇಲ್ಲಿ 2 ಇದೆ, +4 + x ಎಷ್ಟಾಗುತ್ತೆ? 2 + 4 ಎಷ್ಟು? 6. 6 + x ಡಿವೈಡ್ ಬೈ 9. ಈಗ ಎಕ್ಸ್ ವ್ಯಾಲ್ಯೂಗೆ ಯಾವ ನಂಬರ್ ಹಾಕಿದ್ರೆ 9ಇಂದ ಡಿವೈಡ್ ಆಗುತ್ತೆ ನೋಡಬೇಕು. ಏನಾಗುತ್ತೆ? 6 ಪ್ಲಸ್ ಇವಾಗ 1 ಹಾಕಿದ್ರೆ ಆಗುತ್ತಾ? 1 ಹಾಕಿದ್ರೆ 6 + 1 ಎಷ್ಟಾಗುತ್ತೆ? 7 ಆಗುತ್ತೆ. 7 9ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 2 ಹಾಕ್ತೀನಿ. 6 + 2 ಎಷ್ಟಾಗುತ್ತೆ? 8 ಆಗುತ್ತೆ. 8 9ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 3 ಹಾಕ್ತೀನಿ. 6 + 3 ಎಷ್ಟಾಗುತ್ತೆ? 9. ಅಲ್ಲಿಗೆ 9/9 ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ವಾ? ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? x = 3 ಹಾಕಿದಾಗ ಏನಾಗುತ್ತೆ? 24x ಜಾಗಕ್ಕೆ 3 ಹಾಕಿದಾಗ ಏನಾಗುತ್ತೆ? ಅದು 9ಇಂದ ಡಿವೈಡ್. ಅದೇ ಥರ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ನೋಡೋಣ ಬನ್ನಿ. ಏನಿದೆ? ಇಫ್ 31z5 ಈಸ್ ಮಲ್ಟಿಪಲ್ ಆಫ್ 3 ವೇರ್ z ಇಸ್ ಎ ಡಿಜಿಟ್, ವಾಟ್ ಮೈಟ್ ಬಿ ದ ವ್ಯಾಲ್ಯೂ ಆಫ್ z ಅಂತ ಹೇಳ್ತಾ ಇದ್ದಾರೆ. ಇದು ಅಷ್ಟೇ. 31z5 3ಇಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಝೆಡ್ನ ವ್ಯಾಲ್ಯೂ ಏನಾಗಿದಾಗ ಕಂಪ್ಲೀಟಾಗಿ 3ಇಂದ ಭಾಗ ಆಗುತ್ತೆ ಅಂತ ಕೇಳ್ತಾರೆ. ಏನು ಮಾಡಬೇಕು? ಇಲ್ಲಿ 31z5 ಬರ್ಕೋತೀನಿ ಡಿವೈಡ್ ಬೈ 3. ಇಲ್ಲೂ ಅಷ್ಟೇ ಸೇಮ್ 9 ಯಾವ ಥರ ಕಾನ್ಸೆಪ್ಟ್ ಫಾಲೋ ಆಗುತ್ತೆ, ಇಲ್ಲೂ ಅದೇ ಥರ ಕಾನ್ಸೆಪ್ಟ್ ಫಾಲೋ ಆಗುತ್ತೆ. ಏನು ಮಾಡಬೇಕು? ಇಲ್ಲಿ ಡಿಜಿಟ್ಗಳನ್ನ ಆ್ಯಡ್ ಮಾಡಿ. 3 + 1 ಎಷ್ಟಾಗುತ್ತೆ? 4. 4 + 5 ಎಷ್ಟಾಗುತ್ತೆ? 9. 9 + z ಡಿವೈಡ್ ಬೈ 3. ಓಕೆನಾ? ಏನಾಗಬೇಕು? 3ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನಾನಿಲ್ಲಿ z = 0 ಅಂತ ತಗೋತೀನಿ. ಅಲ್ಲಿಗೆ 9 + 0 ಡಿವೈಡ್ ಬೈ 3 ಏನಾಗುತ್ತೆ? 9/3 ಆಗುತ್ತೆ. 3 1s 3 3s ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ವಾ? ಹಾಗಾಗಿ z ವ್ಯಾಲ್ಯೂ 0 ಹಾಕಿದಾಗ ಏನಾಗುತ್ತೆ? ಕೊಟ್ಟಿರುವಂಥ ಸಂಖ್ಯೆ ಕಂಪ್ಲೀಟಾಗಿ 3ಇಂದ ಡಿವೈಡ್ ಆಗುತ್ತೆ. ಬೇಕಾದರೆ ಡಿವೈಡ್ ಮಾಡಿ ನೋಡಿ. 3 1 z ವ್ಯಾಲ್ಯೂ ಎಷ್ಟು? 0 5. ನಾರ್ಮಲ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. 3 1s ಎಷ್ಟು? 3. 1 ಕೆಳಗಡೆ ಬರುತ್ತೆ. 0 ಹಾಕಿದಾಗ 0 ಕೆಳಗಡೆ ಬರುತ್ತೆ. 3 3s ಎಷ್ಟು? 9. ಎಷ್ಟು ಬರುತ್ತೆ? ರಿಮೈಂಡರ್ ಎಷ್ಟು? 1 ಬರುತ್ತೆ. 5 3 5s ಎಷ್ಟು? 15. ರಿಮೈಂಡರ್ ಎಷ್ಟಾಯಿತು? 0. ಆಗ ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ವ? ಏನಂತೂ ರಿಮೈಂಡರ್ ಬರಲಿಲ್ಲ. ರಿಮೈಂಡರ್ ಏನು ಬಂತು? 0 ಬಂತು. ಹಾಗಾಗಿ z ವ್ಯಾಲ್ಯೂಗೆ 0 ಹಾಕಿದಾಗ 3ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ.